ಬೆಂಗಳೂರು ನಗರ ಜಿಲ್ಲೆಯ ಮಹದೇವಪುರ ನಗರಸಭೆ ವಾರ್ಡ್ ನಂಬರ್ 16ರ ಅಂಬೇಡ್ಕರ್ ನಗರದಲ್ಲಿರುವ ಕುಡಿಯುವ ನೀರಿನ ಶೇಖರಣಾ ಘಟಕದ ಮೇಲೆ ಇರುವ 2 ಸರ್ಕಾರಿ ಕೊಠಡಿಗಳನ್ನು ಪ್ರಭಾವಿ ರಾಜಕಾರಣಿಯೊಬ್ಬರು ತನ್ನ ವೈಯಕ್ತಿಕ ರಿಯಲ್ ಎಸ್ಟೇಟ್ ಉದ್ಯಮಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ BWSSB, ಬೆಂಗಳೂರು ಮಹಾನಗರ ಪಾಲಿಕೆ BBMP ಹಾಗೂ ಸರ್ಕಾರಕ್ಕೂ ಮನವಿ ಮಾಡಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಪ್ರಭಾವಿಯ ಒತ್ತಡಕ್ಕೆ ಮಣಿಯುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಿವಾಸಿಯೊಬ್ಬರು ಈ ಪ್ರಕರಣದ ಕುರಿತು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಅದೇನಂತ ನೋಡೋಣ. ಇಲ್ಲಿ ಅಂಬೇಡ್ಕರ್ ನಗರ 83 ವಾರ್ಡ್ ನಲ್ಲಿ ಸನ್ಮಾನ್ಯ ಎ ಕೃಷ್ಣಪ್ಪ ಅವರ ಒಂದು ಮಿನಿಸ್ಟರ್ ಆಗಿದ್ದಾಗ ಒಂದು BWSSB ಗೆ ಸೇರಿರ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿದ್ರು. ಅದ್ರ ಮೇಲೆ ವಾಟರ್ ಮ್ಯಾನ್ ಗಳು ವಾಸ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು 2 ರೂಮ್ಗಳನ್ನ ಕಟ್ಟಿದ್ರು. ಆದ್ರೆ ಆ 2 ರೂಮ್ಗಳನ್ನ ಒಬ್ಬ ಪ್ರಭಾವಿ ರಾಜಕಾರಣಿ ಒಬ್ರು ಆ ರೂಮ್ಗಳ ಬೀಗಗಳನ್ನ ಹೊಡೆದು ಇವರೇ ಬೀಗಗಳನ್ನ ಹಾಕೊಂಡ್ಬಿಟ್ಟು ಏನ್ ಮಾಡಿದ್ದಾರೆ, ಇವತ್ತು ಆ ರೂಮ್ ಅಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲಾನು ಮಾಡ್ಕೊಂಡು ಆ ರೂಮ್ ಅನ್ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಈ ವಿಷಯವಾಗಿ ನಾನು BBMP ಗೆ ಮತ್ತು BWSSB ಗೆ ಅನೇಕ ಬಾರಿ ನಾನು ಮೆಸೇಜ್ ಅನ್ನ ಮಾಡಿದ್ದೇನೆ. ವಿತ್ ದಾಖಲೆಗಳ ಸಮೇತ ಮೆಸೇಜ್ ಮಾಡಿ ಅವರಿಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳು ಬಂದು ಆ ರೂಮ್ ಅನ್ನ ಸರ್ಕಾರಕ್ಕೆ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾರು ಕೂಡ ಕಾರ್ಯಪ್ರವೃತ್ತರ ಆಗಿರುವುದಿಲ್ಲ. ಹಾಗಾಗಿ ಈ ಒಂದು ರೂಮ್ ಅನ್ನ ರೂಮ್ಗಳನ್ನ ಸರ್ಕಾರ ಆದಷ್ಟು ಬೇಗನೆ ಶೀಘ್ರವಾಗಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಪರವಾಗಿ ನಾನು ಈ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದೇನೆ. ಪೊಲೀಸ್ ಸ್ಟೇಷನ್ಗೆ ನಮ್ಮ ಹತ್ರ ದಾಖಲೆಗಳೇನು ಇಲ್ಲ, ಯಾಕಂತಂದ್ರೆ ಅದೆಲ್ಲ BWSSB ಮತ್ತು BBMP ಪ್ರಾಪರ್ಟಿ ಆಗಿರೋದ್ರಿಂದ ಅವ್ರು ಕೊಡ್ಬೇಕಿತ್ತೇ ಹೊರತು ನಾವು ಕೊಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಕೊಟ್ಟಿಲ್ಲ. ಸುಮಾರು 4 ವರ್ಷಗಳಿಂದ ಆ ರೂಮ್ ಅನ್ನ ಇವರು ಏನ್ ಮಾಡ್ತಾ ಇದಾರೆ, ಆಕ್ಯುಪೈ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮತ್ತೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದಾರೆ. ಅದರಲ್ಲಿ ಇಲ್ಲ, ಈಗ ಊರಿನ ನಾಗರಿಕರು ಎಲ್ಲರೂ ಸೇರ್ಕೊಂಡು ನಾವು BBMP ಮೇಲೆ ಒತ್ತಡ ಹಾಕಿದೀವಿ. ಇದನ್ನ ವಶಪಡಿಸ್ಕೋಬೇಕು, BBMP ಆಸ್ತಿಯನ್ನ ಸರ್ಕಾರಕ್ಕೆ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಒತ್ತಡ ಹಾಕಿದೀವಿ. ಇಲ್ಲ, ಯಾರು ಕೂಡ ಇದುವರೆಗೂ ಕೂಡ ನಿಮ್ಮ ಒಂದು ಮನವಿಯನ್ನ ನಾವು ನೋಡಿದೀವಿ, ನಾವು ಈ ತರ ಕಾನೂನು ರೀತಿ ಈ ತರ ಕ್ರಮ ತೆಗೆದುಕೊಳ್ತಾ ಇದೀವಿ ಅಂತ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನನಗೆ ಹಿಂಬರಹ ಆಗ್ಲಿ ಬಂದಿಲ್ಲ, ಮತ್ತೆ ಫೋನ್ ಬಂದಿಲ್ಲ, ಮತ್ತೆ ಮಾಹಿತಿ ವಾಟ್ಸಪ್ ಅಲ್ಲಿ ಬಂದಿರುವುದಿಲ್ಲ. ಈ ದಿನದಿಂದ ಪ್ರತಿದಿನ ನಾನು ಏನ್ ಮಾಡಿದ್ದೀನಿ, ಆ ಪಿಕ್ಚರ್ಸ್ ಮತ್ತು ನನ್ನ ಒಂದು ಟೈಪಿಂಗ್ ಮಾಡಿರ್ತಕ್ಕಂಥ ಮಾಹಿತಿಯನ್ನ ಪ್ರತಿದಿನ ಕೂಡ ಅವ್ರಿಗೆ ಟ್ಯಾಗ್ ಮಾಡಿ ಪ್ರತಿದಿನ ಪೋಸ್ಟ್ ಮಾಡ್ತಾ ಇದ್ದೀನಿ. ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದಾರೆ ಮತ್ತು ರಾಜಕೀಯ ಒತ್ತಡಗಳಿಗೆ ಮಣಿತಾ ಇದ್ದಾರೋ ಗೊತ್ತಿಲ್ಲ ಅವರು. ಈ ರೀತಿಯಾಗಿ ಸರ್ಕಾರಿ ಆಸ್ತಿಯನ್ನ ರಕ್ಷಣೆ ಮಾಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಹೌದು, ಈಗ ಯಾವುದೇ ಸರ್ಕಾರಿ ಆಸ್ತಿಯನ್ನ ಇವ್ರು ಒಬ್ಬರು ಆಸ್ತಿ ಅಂತ ಹೇಳಿ ಇದ್ ಮಾಡ್ಕೊಂಡಾಗ ಅದು ಎಲ್ಲಾ ಊರಿನ ಎಲ್ಲಾ ನಾಗರಿಕರ ಮೇಲೂ ಕೂಡ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಒಬ್ಬೊಬ್ರು ಒಂದೊಂದು ರೂಮ್ ಈ ತರ ಸರ್ಕಾರಿ ಆಸ್ತಿಯನ್ನ ಇವ್ರು ಈ ತರ ಮಾಡ್ತಾ ಹೋದಾಗ ಅಲ್ಲಿನ ನಾಗರಿಕರಿಗೂ ತೊಂದರೆ ಆಗುತ್ತೆ, ಅದೆಲ್ಲ ಇದಾಗುತ್ತೆ ಸರ್. ಹಾಗಾಗಿ ನಾವು ಅದನ್ನ ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರು ಏನೇ ರೆಸ್ಪಾಂಡ್ ಮಾಡಿದ್ರು ಕೂಡ ನಾವು ಓಕೆ. ಇಲ್ಲ ನಾವು ಪ್ರಾಪರ್ಟಿ ಗೌರ್ಮೆಂಟ್ ಪ್ರಾಪರ್ಟಿ ಸರ್. ಹೌದು, ಆನ್ಲೈನ್ ಮತ್ತು ಟ್ವಿಟರ್ಗಳಲ್ಲಿ ಅದ್ರಲ್ಲಿ ಆಗ್ತಾ ಇದ್ದಾಗ ಅವರೆಲ್ಲರೂ ಕೂಡ ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇದನ್ನ ತೆಗೆದುಕೋಬೇಕು, ಸರ್ಕಾರಕ್ಕೆ ವಶಪಡಿಸ್ಕೋಬೇಕು, ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದೀರಾ, ನೀವು ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ಅವೇರ್ನೆಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಮತ್ತೆ ಟ್ವಿಟರ್ ಖಾತೆಯಲ್ಲಿ. ಹೌದು ಸರ್, ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದ್ದೀನಿ, ಮತ್ತೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಹಾಕಿದ್ದೀನಿ, ಆಮೇಲೆ BBMP ಕಮಿಷನರ್ಗೆ ಹಾಕಿದ್ದೀನಿ. ಸರ್, ಇವೆಲ್ಲ ಇವರೆಲ್ಲ ನಾವು ಟ್ಯಾಗ್ ಮಾಡಿದ್ಮೇಲೆ ಕೂಡ ಏನು ರೆಸ್ಪಾನ್ಸ್ ಇಲ್ಲ ಟ್ವಿಟರ್ ಇಂದ? ಇಲ್ಲ, ಏನು ಮಾಡ್ತಾ ಇಲ್ಲ. ಆದ್ರೆ ಟ್ಯಾಗ್ ಮಾಡಿದೀರಾ BBMP ಹೌದು ಸರ್, ಎಲ್ಲರಿಗೂ ಟ್ಯಾಗ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್ ಟು ಅಸ್ ಸರ್. ಧನ್ಯವಾದಗಳು.